ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಂಗಳೂರು ದಕ್ಷಿಣದಲ್ಲಿ ಬಿಜೆಪಿಯಿಂದ ವೇದವ್ಯಾಸ್ ಕಾಮತ್, ಕಾಂಗ್ರೆಸ್ನಿಂದ ಜೆಆರ್ ಲೋಬೋ, ಜೆಡಿಎಸ್ನಿಂದ ಸುಮತಿ ಎಸ್ ಹೆಗ್ಡೆ, ಆ ಪಕ್ಷದಿಂದ ಸಂತೋಷ್ ಕಾಮತ್, ಅಖಿಲ ಭಾರತ ಹಿಂದೂ ಮಹಾಸಭಾದಿಂದ ಧರ್ಮೇಂದ್ರ, ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ವಿನಿ ವಿಂಟೋ, ಜನಹಿತ ಪಕ್ಷದಿಂದ ಸುಪ್ರೀತ್ ಕುಮಾರ್ ಪೂಜಾರಿ, ಜೆಡಿಎಸ್ನಿಂದ ಪುರುಷೋತ್ತಮ್ ಅವರ ಆ ಪಕ್ಷದಿಂದ ಎಂ ಇಲಿಯಾಸ್ ಎಸ್ಡಿಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಮೂಡುಬಿದ್ರೆಯಲ್ಲಿ ಬಿಜೆಪಿಯಿಂದ ಉಮಾನಾಥ್ ಕೋಟ್ಯಾನ್, ಮಿಥುನ್ ರೈ ಕಾಂಗ್ರೆಸ್, ಡಾಕ್ಟರ್ ಅಮರ್ಶ್ರೀ ಅಮರನಾಥ್ ಶೆಟ್ಟಿ ಜೆಡಿಎಸ್, ವಿಜಯನಾಥ್ ವಿಠಲ್ ಶೆಟ್ಟಿ ಆಪ್, ಅಲ್ಫೋನ್ಸಾ ಫ್ರಾಂಕೋ ಎಸ್ಡಿಪಿ, ದಯಾನಂದ ಕರ್ನಾಟಕ ರಾಷ್ಟ್ರ ಸಮಿತಿ, ಈಶ್ವರ ಎಸ್ ಮೂರ್ಶೆಡ್ಡೆ ಪಕ್ಷೇತರ, ದುರ್ಗಾ ಪ್ರಸಾದ್ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಮಂಗಳೂರು ಉತ್ತರದಲ್ಲಿ ಡಾಕ್ಟರ್ ಭರತ್ ಶೆಟ್ಟಿ ಬಿಜೆಪಿ, ಇನಾಯತ್ ಅಲಿ ಕಾಂಗ್ರೆಸ್, ಮೊಯ್ದೀನ್ ಬಾಬಾ ಜೆಡಿಎಸ್, ಸಂದೀಪ್ ಪಿ ಶೆಟ್ಟಿ ಆಪ್, ಧರ್ಮೇಂದ್ರ ಅಖಿಲ ಭಾರತ ಹಿಂದೂ ಮಹಾಸಭಾ, ಪ್ರವೀಣ್ ಚಂದ್ರ ರಾವ್ ಎಚ್ಜೆಪಿ, ಪ್ರಶಾಂತ್ ಉತ್ತಮ ಪ್ರಜಾಕೀಯ ಪಕ್ಷ, ಯಶೋಧ ಕರ್ನಾಟಕ ರಾಷ್ಟ್ರ ಸಮಿತಿ, ಮ್ಯಾಕ್ಸಿಮ್ ಪಿಂಟೋ ಮತ್ತು ವಿನಯಾಚಾರ್ಯ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸುಳ್ಯದಲ್ಲಿ ಭಾಗೀರಥಿ ಮರುಳ್ಯ ಬಿಜೆಪಿಯಿಂದ, ಜಿ ಕೃಷ್ಣಪ್ಪ ಕಾಂಗ್ರೆಸ್, ಎಚ್ಎಲ್ ವೆಂಕಟೇಶ್ ಜೆಡಿಎಸ್, ಸುಮನಾ ಬೆಳ್ಳಾರ್ಕರ್ ಆಪ್, ಸುಂದರ ಮೇರ ಕರ್ನಾಟಕ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ, ಗಣೇಶ್ ಎಂ ಕರ್ನಾಟಕ ರಾಷ್ಟ್ರ ಸಮಿತಿ, ರಮೇಶ್ ಪಿ ಉತ್ತಮ ಪ್ರಜಾಕೀಯ ಪಕ್ಷ, ಗುರುವಪ್ಪ ಕಲ್ಲುಗುಡ್ಡೆ ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಪುತ್ತೂರಿನಲ್ಲಿ ಆಶಾ ತಿಮ್ಮಪ್ಪಗೌಡ ಬಿಜೆಪಿ, ಅಶೋಕ್ ಕುಮಾರ್ ಕಾಂಗ್ರೆಸ್, ದಿವ್ಯಪ್ರಭಾ ಚಿಲ್ಲಡ್ಕ ಜೆಡಿಎಸ್, ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರ, ಡಾಕ್ಟರ್ ವಿಶ್ವಕುಮಾರ್ ಆಪ್, ಶಾಪಿ ಬೆಳ್ಳಾರಿ ಎಸ್ಡಿಪಿ, ಸುಂದರ ಕೊಯ್ಲ ಪಕ್ಷೇತರ, ಐರನ್ ಸೆರಾವೋ ಕೆಆರ್ಎಸ್ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಮಂಗಳೂರು ಕ್ಷೇತ್ರ ಯುಟಿ ಖಾದರ್ ಕಾಂಗ್ರೆಸ್, ಸತೀಶ್ ಕುಂಪಲ ಬಿಜೆಪಿ, ಮೊಹಮ್ಮದ್ ಅಶ್ರಫ್ ಆಪ್, ರಿಯಾಜ್ ಪರಂಗಿಪೇಟೆ ಎಸ್ಡಿಪಿ, ದೀಪಕ್ ರಾಜೇಶ್ ಕುವೇಲೋ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಉಡುಪಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಶ್ಪಾಲ್ ಸುವರ್ಣ ಬಿಜೆಪಿ, ಪ್ರಸಾದ್ ರಾಜ್ ಕಾಂಚನ್ ಕಾಂಗ್ರೆಸ್, ದಕ್ಷ ಶೆಟ್ಟಿ ಜೆಡಿಎಸ್, ಪ್ರಭಾಕರ್ ಪೂಜಾರಿ ಆಪ್, ನಿತಿನ್ ವಿ ಪೂಜಾರಿ ಉತ್ತಮ ಪ್ರಜಾಕೀಯ ಪಕ್ಷ, ರಾಮದಾಸ್ ಭಟ್ ಕರ್ನಾಟಕ ರಾಷ್ಟ್ರ ಸಮಿತಿ, ಶೇಖರ್ ಹಾವಂಜೆ ಆರ್ಪಿಐ ಕರ್ನಾಟಕ ಕಾರ್ಕಳ ವಿಧಾನಸಭಾ ಕ್ಷೇತ್ರಕ್ಕೆ ಸುನಿಲ್ ಕುಮಾರ್ ಬಿಜೆಪಿ, ಉದಯ್ ಕುಮಾರ್ ಶೆಟ್ಟಿ ಕಾಂಗ್ರೆಸ್, ಶ್ರೀಕಾಂತ್ ಪೂಜಾರಿ ಕುಚ್ಚೂರು ಜೆಡಿಎಸ್, ಡೇನಿಯಲ್ ಫೆಡ್ರಿಕ್ ರೇಂಜರ್ ಆಪ್, ಅರುಣ್ ದೀಪಕ್ ಮೆಂಡೋಸ ಉತ್ತಮ ಪ್ರಜಾಕೀಯ ಪಕ್ಷ, ಪ್ರಮೋದ್ ಮತಾಲಿಕ್ ಮಮತಾ ಹೆಗ್ಡೆ, ವಿದ್ಯಾಲಕ್ಷ್ಮಿ ಸುಧಾಕರಾಚಾರ್ಯ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗುರುರಾಜ್ ಗಂಟಿಹೊಳೆ ಬಿಜೆಪಿ, ಗೋಪಾಲ್ ಪೂಜಾರಿ ಕಾಂಗ್ರೆಸ್, ಮಂಜೂರ್ ಇಬ್ರಾಹಿಂ ಮರವಂತೆ ಜೆಡಿಎಸ್, ರಮಾನಂದ ಪ್ರಭು ಆಪ್, ಪ್ರಸಾದ್ ಎಸ್ ಉತ್ತಮ ಪ್ರಜಾಕೀಯ ಪಕ್ಷ, ಮಂಜುನಾಥ್ ನಾಯ್ಕ ಕೊಲ್ಲೂರು ರಾಷ್ಟ್ರೀಯ ಸಮಾಜದಳ, ಚಂದ್ರಶೇಖರ್ ಜಿ ಪಕ್ಷೇತರ, ಶ್ಯಾಮ್ ಬಿ ಪಕ್ಷೇತರ, ಎಚ್ ಸುರೇಶ್ ಪೂಜಾರಿ ಪಕ್ಷೇತರ. ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಿರಣ್ ಕುಮಾರ್ ಕೊಡಗಿ ಬಿಜೆಪಿ, ದಿನೇಶ್ ಹೆಗ್ಡೆ ಮಳವಳ್ಳಿ ಕಾಂಗ್ರೆಸ್, ರಮೇಶ್ ಜೆಡಿಎಸ್, ಅರುಣ್ ದೀಪಕ್ ಮೆಂಡೋನ್ಸ ಉತ್ತಮ ಪ್ರಜಾಕೀಯ ಪಕ್ಷ, ಚಂದ್ರಶೇಖರ್ ಜಿ ಪಕ್ಷೇತರ. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಗುರ್ಮೆ ಸುರೇಶ್ ಶೆಟ್ಟಿ ಬಿಜೆಪಿ, ವಿನಯ್ ಕುಮಾರ್ ಸೊರಕೆ ಕಾಂಗ್ರೆಸ್, ಸಬೀನಾ ಸಮದ್ ಜೆಡಿಎಸ್, ಎಸ್ಆರ್ ಲೋಬೋ ಆಪ್, ಮೊಹಮ್ಮದ್ ಅನೀಫ್ ಎಸ್ಡಿಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇವಿಎಂ ಮತ ಎಣಿಕೆ ಕಾರ್ಯ ಮೊದಲ ಸುತ್ತಿನಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದ ಗುರ್ಮೆ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಗುರ್ಮೆ ಅವರಿಗೆ 6047 ಮತಗಳು, ಸೊರಕೆ ಅವರಿಗೆ 4737 ಮತಗಳು. ಉಡುಪಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆ, ಗುರ್ಮೆ ಸುರೇಶ್ ಶೆಟ್ಟಿಗೆ ಆರಂಭಿಕ ಮುನ್ನಡೆ. ವಿನಯ್ ಕುಮಾರ್ ಸೊರಕೆ ಅವರನ್ನ ಹಿಂದಿಕ್ಕಿದ ಸುರೇಶ್ ಶೆಟ್ಟಿ ಗುರ್ಮೆ ಬಿಜೆಪಿಗೆ 6047 ಮತಗಳು, 4737 ಮತಗಳು ಕಾಂಗ್ರೆಸ್ಗೆ ಲಭ್ಯ ಆಗಿವೆ. ಒಟ್ಟಾಗಿ ಇಲ್ಲಿ ಮತಗಳ ಅಂತರ 1310 ಅಂತ ಹೇಳ್ಬೋದು. ನಾವು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ ಗಮನಿಸೋದಾದ್ರೆ ಗುರ್ಮೆ ಸುರೇಶ್ ಶೆಟ್ಟಿ ಮತ್ತು ವಿನಯ್ ಕುಮಾರ್ ಸೊರಕೆ ಇವರ ಮಧ್ಯೆ ಬಹಳಷ್ಟು ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಇಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ 1,88,952.
ಪುರುಷ ಮತದಾರರು 90,517, ಮಹಿಳೆಯರು 98,430. ಅಂದರೆ ಪುರುಷರಿಗಿಂತಲೂ ಮಹಿಳಾ ಮತದಾರರೇ ಹೆಚ್ಚಿರುವಂತಹ ಕ್ಷೇತ್ರ ಇದು. ಇಲ್ಲಿ ಮೊದಲ ಸುತ್ತು ಮತ ಎಣಿಕೆಯಲ್ಲಿ ಬಂದ ಮಾಹಿತಿಯಂತೆ ಗುರ್ಮೆ ಅವರಿಗೆ 6,047 ಮತಗಳು, ಸೊರಕೆ ಅವರಿಗೆ 4,737 ಮತಗಳು ಲಭ್ಯ ಆಗಿವೆ. ಮೊದಲ ಸುತ್ತಿನ ಇವಿಎಂ ಮತ ಎಣಿಕೆ ಕಾರ್ಯದಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಗುರ್ಮೆ ಮುನ್ನಡೆಯನ್ನು ಸಾಧಿಸಿದ್ದಾರೆ. 6,047 ಮತಗಳು, ಸೊರಕೆ ಅವರಿಗೆ 4,737 ಮತಗಳು. ಸದ್ಯ 1,310 ಮತಗಳಿಂದ ಗುರ್ಮೆ ಸುರೇಶ್ ಶೆಟ್ಟಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಈಗಾಗಲೇ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಮತದಾರರಾಗಿ. 98,000 ಮತಗಳು ಮಹಿಳೆಯರಿದ್ದೇವೆ. ಪುರುಷರು 90,517 ಮತದಾರರಿದ್ದಾರೆ. ಪುರುಷ ಮತದಾರರು ಒಟ್ಟಾರೆಯಾಗಿ 1,88,952 ಮತದಾರರ ಸಂಖ್ಯೆ ಇರುವಂತಹ ಕ್ಷೇತ್ರ. ಈ ಬಾರಿ 78% ಮತದಾನ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿತ್ತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಪು ಪ್ರದೇಶ ಕೂಡ ಬಹಳಷ್ಟು ಜಿದ್ದಾಜಿದ್ದಿ ಕಾರಣವಾಗಿತ್ತು. ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಹೆಚ್ಚಿನ ಸಂಖ್ಯೆಯ ಪೈಪೋಟಿ ಕಂಡು ಬಂದಿತ್ತು. ವಿನಯ್ ಕುಮಾರ್ ಸೊರಕೆ ತಮ್ಮ ಕೊನೆಯ ಚುನಾವಣೆ ಅಂತ ಹೇಳಿದ್ದಾರೆ. ಇನ್ನು ಗುರ್ಮೆ ಸುರೇಶ್ ಶೆಟ್ಟಿ ಅವರು ಈಗಾಗಲೇ 1,310 ಮತಗಳ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳೋದಾದ್ರೆ ಮಂಗಳೂರು ಕ್ಷೇತ್ರ, ಮಂಗಳೂರು ಉತ್ತರ, ದಕ್ಷಿಣ, ಬಂಟ್ವಾಳ, ಬೆಳ್ತಂಗಡಿ, ಸುಳ್ಯ, ಪುತ್ತೂರು ಇವೆಲ್ಲ ಕ್ಷೇತ್ರಗಳನ್ನು ಗಮನಿಸೋದಾದ್ರೆ ಬಹಳಷ್ಟು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತಹ ಕ್ಷೇತ್ರ ಪುತ್ತೂರು. ಇಲ್ಲಿ ಅರುಣ್ ಪುತ್ತಿಲ ಪಕ್ಷೇತರರಾಗಿ, ಆಶಾ ತಿಮ್ಮಪ್ಪಗೌಡ ಬಿಜೆಪಿಯಿಂದ ಮತ್ತು ಕಾಂಗ್ರೆಸ್ನಿಂದ ಅಶೋಕ್ ರೈ. ಸದ್ಯ ಬಂದ ಮಾಹಿತಿ ಪ್ರಕಾರ ಪಕ್ಷೇತರರಾಗಿರುವಂತಹ ಅರುಣ್ ಪುತ್ತಿಲ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನು ಮಂಗಳೂರು ನಗರದಲ್ಲಿ ರಿಯಾಸ್ ಬರಂಗಿಪೇಟೆ ಎಸ್ಡಿಪಿಐ ಯುಟಿ ಖಾದರ್ ಕಾಂಗ್ರೆಸ್ನಿಂದ ಮತ್ತು ಸತೀಶ್ ಕುಂಪಲ ಬಿಜೆಪಿಯಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೂ ಖಾದರ್ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಂಗಳೂರು ಉತ್ತರ ಅಂದ್ರೆ ಸುಲತ್ಕಲ್ ಕ್ಷೇತ್ರ, ಇಲ್ಲಿ ಹಾಲಿ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ನಿಂದ ಇನಾಯತ್ ಅಲಿ ಮತ್ತು ಮೊಯ್ದೀನ್ ಬಾಬಾ ಜೆಡಿಎಸ್ನಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದ ಕಾರಣಕ್ಕಾಗಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ದಾರೆ ಮೊಯ್ದೀನ್ ಬಾಬಾ. ಒಟ್ಟಾರೆಯಾಗಿ ಹೇಳೋದಾದ್ರೆ ಭರತ್ ಶೆಟ್ಟಿ ಅವರು ಸದ್ಯ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಮೊಯ್ದೀನ್ ಬಾಬಾ ಮತ್ತು ಇನಾಯತ್ ಅಲಿ ನಡುವೆ ತೀವ್ರವಾದಂತಹ ಸ್ಪರ್ಧೆ ಏರ್ಪಟ್ಟಿದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ದಕ್ಷಿಣ ಇಲ್ಲಿ ಗಮನಿಸೋದಾದ್ರೆ JR ಲೋಬೋ ಅವರಿಗಿಂತ ವೇದವ್ಯಾಸ್ ಕಾಮತ್ ಅವರು ಮುನ್ನಡೆಯನ್ನ ಸಾಧಿಸಿರುವ ಬಗ್ಗೆ ವರದಿಯಾಗಿದೆ. ಪ್ರಥಮ ಸುತ್ತಿನ ಇವಿಎಂ ಮತ ಎಣಿಕೆ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಗಳೂರಿನ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ 4ರಲ್ಲಿ ಬಿಜೆಪಿಯ ಮುನ್ನಡೆಯನ್ನು ಸಾಧಿಸಿದೆ. 3ರಲ್ಲಿ ಕಾಂಗ್ರೆಸ್ ಮತ್ತು 1 ಕ್ಷೇತ್ರದಲ್ಲಿ ಪಕ್ಷೇತರರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಉಡುಪಿ ವಿಧಾನಸಭಾ ಕ್ಷೇತ್ರದ 5 ಕ್ಷೇತ್ರಗಳಲ್ಲಿ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಸಾಧಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲ ಹಂತದ ಮತ ಎಣಿಕೆ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಮಂಗಳೂರು ಕಾಂಗ್ರೆಸ್ನಿಂದ ಯುಟಿ ಖಾದರ್ ಲೀಡ್ ಪಡೆದಿದ್ದಾರೆ. ಮಂಗಳೂರು ದಕ್ಷಿಣ ಬಿಜೆಪಿ ವೇದವ್ಯಾಸ್ ಕಾಮತ್, ಮಂಗಳೂರು ಉತ್ತರ ಬಿಜೆಪಿ ಡಾಕ್ಟರ್ ವೈ ಭರತ್ ಶೆಟ್ಟಿ, ಮೂಡಬಿದ್ರೆ ಉಮನಾಥ್ ಕೋಟ್ಯಾನ್, ಬಂಟ್ವಾಳ ರಾಜೇಶ್ ನಾಯಕ್, ಪುತ್ತೂರಿನಲ್ಲಿ ಅಶೋಕ್ ಕುಮಾರ್, ಸುಳ್ಯದಲ್ಲಿ ಭಾಗೀರಥಿ ಮುರುಳ್ಯ, ಬೆಳ್ತಂಗಡಿಯಿಂದ ಹರೀಶ್ ಪುಂಜಾ ಲೀಡ್ ಪಡೆದಿದ್ದಾರೆ.
ಉಡುಪಿಯ ಬೈಂದೂರು ಕ್ಷೇತ್ರದಲ್ಲಿ ಮಾಜಿ ಶಾಸಕ ಗೋಪಾಲ್ ಪೂಜಾರಿ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಅವರು ಸ್ವಲ್ಪ ಹೊತ್ತಿನ ಬಳಿಕ ಈಗಾಗಲೇ ಮತ ಎಣಿಕೆ ಕೇಂದ್ರಕ್ಕೆ ಬಂದಿದ್ರು. ಅದೇ ರೀತಿಯಾಗಿ ಬಹುತೇಕ ಅಭ್ಯರ್ಥಿಗಳು ಮತ ಎಣಿಕೆ ಕೇಂದ್ರದಲ್ಲಿ ಇದ್ದಾರೆ. ಈಗಾಗಲೇ ಮತ ಎಣಿಕೆ ಕಾರ್ಯ ಮುಂದುವರಿದಕ್ಕೆ ಆರಂಭ ಆಗುವುದಕ್ಕೆ 1 ಗಂಟೆ ಮೊದಲೇ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಹಾಗೂ ದಿನೇಶ್ ಶೆಟ್ಟಿ ಮೊಳವಳ್ಳಿ ಅವರು ಆಗಮಿಸಿದ್ರು. ಅದಾದ ಬಳಿಕ ಗುರುರಾಜ್ ಗಂಟಿಹೊಳೆ ಅವರು, ಅದೇ ರೀತಿಯಾಗಿ ಯಶ್ಪಾಲ್ ಸುವರ್ಣ, ಗೋಪಾಲ್ ಪೂಜಾರಿ, ಪ್ರಸಾದ್ ರಾಜ್ ಕಾಂಚನ್ ಮತ ಎಣಿಕೆ ಕೇಂದ್ರ ಹತ್ರ ಬಂದಿದ್ದಾರೆ. ಸದ್ಯ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಚುನಾವಣೆ ದಿನದಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಭಾಗದಲ್ಲಿ ಹಾಗೂ ಕಾರ್ಕಳದಲ್ಲಿ ನಡೆದಂತಹ ಅಹಿತಕರ ಘಟನೆಗಳನ್ನು ಗಮನಿಸಿ ಅತಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇನ್ನು ಸೈಂಟ್ ಸಿಸಿಲಿಸ್ ಶಾಲೆಯಲ್ಲಿ ಉಡುಪಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ನಡೀತಾ ಇದೆ. ಮೊದಲ ಸುತ್ತಿನ ಮತ ಎಣಿಕೆ ಬಹುತೇಕ ಪೂರ್ಣಗೊಂಡಿದೆ. ಇನ್ನು ಅಂಚೆ ಮತದಾನ ಮತ್ತು 80 ವರ್ಷ ಮೇಲ್ಪಟ್ಟವರ ಹಿರಿಯ ನಾಗರಿಕರ ಮತ ಎಣಿಕೆ ಕಾರ್ಯ ಮುಗಿದಿದೆ. ಇದೀಗ ಮೊದಲ ಸುತ್ತಿನ ಮತ ಎಣಿಕೆ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ಸುರತ್ಕಲ್ನ NITKಯಲ್ಲಿ ನಡೀತಾ ಇದೆ.